ತಿದ್ದುಪಡಿ ಮಾಡಿರ್ತಕ್ಕಂಥ ಈ ಕೇಂದ್ರ ಸರ್ಕಾರವು ಇದು ಸರ್ಕಾರ ಮತ್ತು ವಕ್ಫ್ ಆಸ್ತಿಗಳ ನಡುವಿನ ಅಧಿಕಾರದ ಗಡಿಗಳನ್ನು ಗೊಂದಲಗೊಳಿಸುತ್ತದೆ. ಮುತುವಲ್ಲಿಗಳಿಗೆ, ಸಚ್ಚಾರಿತ್ರಿಗಳಿಗೆ ಒಂದು ಅಸ್ಪಷ್ಟ ಷರತ್ತು ಹಾಕಲಾಗಿದೆ. ಇದು ನಿಯೋಜನೆಗಳಲ್ಲಿ ಭಾವನಾತ್ಮಕ ಮತ್ತು ಸಬ್ಜೆಕ್ಟಿವ್ ವ್ಯಾಖ್ಯೆಗಳನ್ನು ತರುವ ಅಪಾಯವಿದೆ. ಹಳೆಯ ಕಾಲದಿಂದಲೂ ಮುಸ್ಲಿಮರ ಧಾರ್ಮಿಕ ಕಾರ್ಯಗಳಿಗೆ ವಿರೋಧ ವ್ಯಕ್ತಪಡಿಸತಕ್ಕಂಥ ಈ ವಿರೋಧಿ ಕಾಯ್ದೆಯನ್ನು ಆಸ್ತಿಗಳು ಅದರ ದಾಖಲೆ ಇಲ್ಲದೆ ಇರುವ ಕಾರಣದಿಂದ ಅದನ್ನು ತೆಗೆದುಹಾಕಲಾಗುತ್ತದೆ. ಇದು ಧರ್ಮದ ಸ್ವಾತಂತ್ರ್ಯದ ವಿರುದ್ಧವಾಗಿರುತ್ತದೆ. ಮಾನ್ಯರೇ, ಈ ತಿದ್ದುಪಡಿಗಳು ಮುಸ್ಲಿಮರ ಹೆಸರಿನಲ್ಲಿ ಮಾಡಲು ಸಂವಿಧಾನವು ಆಚರಿಸಿದಂದಿನಿಂದ ಅಮಾನತೆ, ಧಾರ್ಮಿಕ ತಟಸ್ಥತೆ, ಭೂಸ್ವಾಮ್ಯ ಹಕ್ಕುಗಳು, ನಮ್ಮ ಸಂವಿಧಾನಿಕ ಹಕ್ಕುಗಳು, ಆಗು ಹೋಗುಗಳು ನಿರಂತರವಾಗಿ ನಡೀತಾ ಇವೆ. ಆದರೆ ಇತ್ತೀಚೆಗೆ ನಿರ್ಣಯದ ಅಧಿಕಾರ ಸರ್ಕಾರದ ಅಧಿಕಾರಿಗಳಿಗೆ ಯಾವುದೇ ಆಸ್ತಿ ವಕ್ಫ್ದೋ ಹೌದೋ ಅಥವಾ ಅಲ್ಲವೋ ಎಂಬ ನಿರ್ಧಾರವನ್ನು ಸರ್ಕಾರ ನೇಮಕ ಮಾಡಿದ ಅಧಿಕಾರಿಗಳು ತೆಗೆದುಕೊಳ್ಳುವುದು ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆಯಾಗುತ್ತದೆ. ಇದು ನಮ್ಮ ಆಸ್ತಿಯ ಹಕ್ಕು ಮತ್ತು ನ್ಯಾಯದ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ. ದಾನ ಮಾಡುವವರ ಧಾರ್ಮಿಕ ಹಿನ್ನೆಲೆ, ವಕ್ಫ್ ಆಸ್ತಿಗೆ ದಾನ ಮಾಡುವವರು 5 ವರ್ಷಗಳಿಂದ ಮುಸ್ಲಿಮನಾಗಿರಬೇಕು ಎಂಬ ಷರತ್ತು ಸಂವಿಧಾನದ ಆರ್ಟಿಕಲ್ 25 ಪ್ರಕಾರ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಹೊಸ ಕಾನೂನಿನಲ್ಲಿ ಒಳಗೊಂಡಿರುವ ಹಲವಾರು ಅಂಶಗಳು ನಿಷ್ಪಕ್ಷಪಾತತೆ ಮತ್ತು ಭದ್ರತೆಯನ್ನು ನಷ್ಟಗೊಳಿಸುವ ಅಪಾಯವನ್ನು ಹೊಂದಿವೆ. ಇಲ್ಲಿ ಕೆಲವು ಅಪಾಯಕಾರಿ ತಿದ್ದುಪಡಿಗಳು ಮತ್ತು ಅವುಗಳ ಸಂವಿಧಾನಬದ್ಧ ವಿರೋಧಿ ಅಂಶಗಳು ಈ ಕೆಳಗಿನಂತಿವೆ. ಮೊದಲನೇದಾಗಿ ರಿಜಿಸ್ಟರ್ ಆಗದ ವಕ್ಫ್ ಆಸ್ತಿಗಳ